ಗಗನ್ ಚಿನ್ನಪ್ಪ ಕನ್ನಡ ಕಿರುತೆರೆಯ ಸೀತಾರಾಮ ಧಾರಾವಾಹಿ ಮೂಲಕ ಜನಪ್ರಿಯತೆ ಗಳಿಸಿದ ನಟ. ಈ ಧಾರಾವಾಹಿಯಲ್ಲಿನ ರಾಮ್ ಪಾತ್ರವು ಅವರಿಗೆ ದೊಡ್ಡ ಮಟ್ಟಿಗೆ ಖ್ಯಾತಿ ತಂದುಕೊಟ್ಟಿತ್ತು. ಆದರೆ ಗಗನ್ ಅವರ ಖಾಸಗಿ ಜೀವನದಲ್ಲಿ ಪ್ರೀತಿಯ ಸಂಬಂಧದಲ್ಲಿ ಮೋಸ ಹೋಗಿದ್ದರು. ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ. ಲವ್ ಬ್ರೇಕಪ್ ಆಗಿದ್ದೇಕೆ ಅನ್ನೋದರ ಬಗ್ಗೆ ಅವರು ಏನ್ ಹೇಳಿದ್ದಾರೆ ಅನ್ನೋದ ಮಾಹಿತಿ ಇಲ್ಲಿದೆ ನೋಡಿ. ನನ್ನ ಲೈಫ್ನ ಮೊದಲ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಹೇಳಬಹುದು ಅದನ್ನ. ಈ ವ್ಯಕ್ತಿ ಅಬು ದುಬೈನಲ್ಲಿ ಇರುತ್ತಾರೆ. ಗಗನ ಸಖಿಯಾಗಿ ಕೆಲಸ ಮಾಡುತ್ತಿದ್ದರು. ನಾವು ಫೇಸ್ಬುಕ್ನಲ್ಲಿ ಫ್ರೆಂಡ್ ಆಗಿದ್ದೆವು. ಆ ಟೈಮ್ನಲ್ಲಿ ನನಗೆ ಅವರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹೀಗೆ ಒಂದು ದಿನ ಅವರು ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದರು. ನಂತರ ನಾವು ಮಾತನಾಡೋಕ್ಕೆ ಶುರು ಮಾಡಿದೆವು. ಆಗ ಬ್ರೇಕಪ್ ಆಗಿ ಅವರು ಕೂಡ ಸಿಂಗಲ್ ಆಗಿದ್ದರು. ನಾವು 6 ತಿಂಗಳುಗಳ ಕಾಲ ಮೀಟ್ ಆಗಿರಲಿಲ್ಲ ಎಂದು ಸಂದರ್ಶನದಲ್ಲಿ ಗಗನ್ ಚಿನ್ನಪ್ಪ ಹೇಳಿಕೊಂಡಿದ್ದಾರೆ. ನಾವಿಬ್ಬರು ನಮಗಿಬ್ಬರಿಗೂ 100% ಎಫೆಕ್ಟ್ ಹಾಕುತ್ತಿದ್ದೆವು. 6 ತಿಂಗಳ ನಂತರ ಅವರು ಬೆಂಗಳೂರಿಗೆ ಬಂದರು. ನಾವಿಬ್ಬರು ಮೀಟ್ ಆಗಿದ್ದೆವು. ನಂತರ ನಾವು ಆಗಾಗ ಭೇಟಿ ಆಗುತ್ತಿದ್ದೆವು. ಆ ಹುಡುಗಿ ಸಿಗುವವರೆಗೂ ನನ್ನ ಜೀವನದಲ್ಲಿ ನಾನು ಯಾರಿಗೂ ಅಷ್ಟು ಕೇರ್ ಮಾಡುತ್ತಿರಲಿಲ್ಲ. 3 ವರ್ಷ ಎಲ್ಲವೂ ಸರಿಯಿತ್ತು. ಆದರೆ ಅವರು ಕೆಲ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದರು. ನನಗೆ ಆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಎಂದು ಗಗನ್ ಹೇಳಿದ್ದಾರೆ. ಹೀಗೆ ಒಂದು ದಿನ ಅಲ್ಲಿ ಕೆಲಸ ಬಿಟ್ಟು ಬಂದು ಇಲ್ಲಿ ಮನೆ ಹುಡುಕುತ್ತಾರೆ. ಸಿಕ್ಕಿರಲಿಲ್ಲ. ನಂತರ ನನ್ನ ಮನೆಯಲ್ಲಿ ಅವರು ವಾಸವಿದ್ದರು. ಹೀಗೆ ಒಂದು ದಿನ ನೀನು ಹೇಗಿದ್ದರೂ ಸ್ಟಾರ್ ಆದ್ಮೇಲೆ ಅರ್ಧ ಲೋನ್ ಕಟ್ಬಿಡ್ತೀಯ ಅಲ್ವಾ ಅಂದ್ಲು. ನಾನು ತಮಾಷೆಗೆ ಅವಳನ್ನ ಆಡಿಕೊಳ್ಳುತ್ತಿದ್ದೆ. ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ನಂತರ ಅವರ ತಾಯಿಯ ಡಿವೋರ್ಸ್ ಆಗುತ್ತದೆ. ಮನೆ ಹುಡುಕುತ್ತಾರೆ, ಸಿಗಲಿಲ್ಲ. ನಂತರ ಬಂದು ನಮ್ಮ ಮನೆಯಲ್ಲೇ ಉಳಿದುಕೊಳ್ಳುತ್ತಾರೆ. ಅವರ ಅಮ್ಮ, ತಮ್ಮ ಮತ್ತು ಇವಳನ್ನ ನಾನು ಸಾಕಿದ್ದೇನೆ ಎಂದಿದ್ದಾರೆ ಗಗನ್ ಚಿನ್ನಪ್ಪ. ನಾನು ಆಗ ಮಂಗಳಗೌರಿ ಸೀರಿಯಲ್ ಮಾಡುತ್ತಿದ್ದೆ. ನನಗೆ 50 ರಿಂದ 60 ಸಾವಿರ ಸಂಬಳ ಬರುತ್ತಿತ್ತು. ತುಂಬಾ ಕಷ್ಟ ಇತ್ತು. ಆದರೆ ನಾನು ಹೇಳಿಕೊಳ್ಳುತ್ತಿರಲಿಲ್ಲ. ಬಂದು ಇಷ್ಟು ಆಯ್ತು, ಸೀರಿಯಲ್ ಮಾಡಲ್ಲ ಅಂತ ಹೊರಗೆ ಬಂದೆ. ಬಳಿಕ ಸುಮಾರು 2 ವರ್ಷ ನನಗೆ ಬೇರೆ ಯಾವ ಆಫರ್ ಕೂಡ ಇರಲಿಲ್ಲ. ಆಗ ಕಾರು ಕೂಡ ಮಾರಿದೆ. ಫೈನಾನ್ಸಿಯಲಿ ಕುಗ್ಗಿದಾಗ ಅವಳಿಗೆ ನನ್ನ ಮೇಲೆ ಆಸಕ್ತಿ ಕಡಿಮೆಯಾಯಿತು. ನಂತರ ನನಗೆ ನಿಧಾನಕ್ಕೆ ಅರ್ಥ ಆಗುವಷ್ಟರಲ್ಲಿ ಅವರ ಮೇಲೆ ಹೀಗೆ ಸ್ವಲ್ಪ ಡೌಟ್ ಕೂಡ ಬಂತು. ಅವಳು ನನಗೆ ಚೀಟ್ ಮಾಡಿದ್ದಳು. ಹೀಗೆ 6 ವರ್ಷ ನಾನು ಟೈಮ್ ವೇಸ್ಟ್ ಮಾಡಿದೆ ಎಂದು ಗಗನ್ ಚಿನ್ನಪ್ಪ ಹೇಳಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.